ಪತ್ರಕರ್ತರು ತಮ್ಮ ಬರಹದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ವರದಿಗಳು ಹಾಗೂ ಅಭಿವೃದ್ಧಿಯನ್ನು ಕಾಣುವ ವಿನೂತನ ವ್ಯವಸ್ಥೆಯನ್ನು ಪ್ರಾಮಾಣಿಕ ಪ್ರಯತ್ನವಾಗಿ ನಮ್ಮ ಕೋಲಾರ ಪತ್ರಿಕೆಯಲ್ಲಿ 50 ವರ್ಷಗಳಿಂದ ಪ್ರಕಟಿಸುವ ಮೂಲಕ ಯಶಸ್ವಿಯಾಗಿ ನಡೆದುಕೊಂಡ ಬಂದ ಹಾದಿಯನ್ನು ಪ್ರಧಾನ ಪ್ರಕಾಶಕರಾದ ಶ್ರೀವಾಣಿ ಪ್ರಹ್ಲಾದ್ ರವರು ವಿಮರ್ಶಿಸಿದರು. ಶಿಡ್ಲಘಟ್ಟ ನಗರದ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕೋಲಾರ ಪತ್ರಿಕೆಯ 50ನೇ ವರ್ಷದ ಸುವರ್ಣ ಸಂಭ್ರಮ ವರ್ಷಾಚರಣೆಯನ್ನು ಹಮ್ಮಿಕೊಂಡಿದ್ದರು. ತುಮಕೂರಿನ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ಮಾತನಾಡಿ, ವರದಿಗಾರಿಕೆಯಲ್ಲಿ ಪತ್ರಕರ್ತರು ಯಾವುದೇ ರೀತಿಯಲ್ಲೂ ರಾಜಿಯಾಗದಂತೆ ದಕ್ಷ ಮತ್ತು ನಿಷ್ಠೆಯ ಸೇವಾ ಕಾರ್ಯದಿಂದ ಪತ್ರಕರ್ತರು ಎತ್ತರಕ್ಕೆ ಬೆಳೆಯುವ ಪ್ರಯತ್ನ ಮಾಡಬೇಕು ಎಂದು ಇಂದಿನ ವಿದ್ಯಮಾನದ ಮಾನವೀಯ ಮೌಲ್ಯಗಳ ಬಗ್ಗೆ ವೇದಿಕೆಯಲ್ಲಿ ಹಂಚಿಕೊಂಡರು. ಸಂದರ್ಭದಲ್ಲಿ ಇತಿಹಾಸ ಸಂಶೋಧಕರಾದ KR ನರಸಿಂಹನ್, ಕೋಲಾರ ಪತ್ರಿಕೆ ಪ್ರಕಾಶಕರಾದ ಸುಭಾಷ್ ಪ್ರಹ್ಲಾದ್, ಸರಸ್ವತಿ ವಿದ್ಯಾಸಂಸ್ಥೆಯ N ಶ್ರೀಕಾಂತ್, ಹಿರಿಯ ಪತ್ರಕರ್ತರಾದ ರೂಪಸಿ ರಮೇಶ್, ವೀರಾಪುರ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ, ವಾಸವಿ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಅನೇಕರು ಉಪಸ್ಥಿತರಿದ್ದರು. ಎಲ್ಲಿ ನಮಗೆ ಕಾರ್ಯಕ್ರಮ ನಡೆಸಲು ಅನುಕೂಲವಾಗುತ್ತೋ ಅಲ್ಲೆಲ್ಲ ಕೋಲಾರ ಪತ್ರಿಕೆ ಎಲ್ಲೆಲ್ಲಿ ಪ್ರಸಾರ ಆಗ್ತಾ ಇದೆ ಎಲ್ಲ ಕಡೆ ನಾವು ಕೋಲಾರ ಪತ್ರಿಕೆಯ ಸುವರ್ಣ ಸಂಭ್ರಮದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಳಬಾಗಿನಲ್ಲಿ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಬಂಗಾರಪೇಟೆಯಲ್ಲಿ ಶಿಶು ಸಾಹಿತ್ಯದ ಬಗ್ಗೆ ಹಮ್ಮಿಕೊಂಡಿದ್ವಿ. ಶ್ರೀನಿವಾಸಪುರದಲ್ಲಿ ಹಾಸ್ಯ ಕಲಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ. ಈಗ ಯೋಗ ಎಂಬಂತೆ ಮೂಲ ಬೇರಿನ ಸ್ಥಳವಾದಂತಹ ಶಿಡ್ಲಘಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಈ ಒಂದು ಪತ್ರಿಕಾ ಪ್ರಪಂಚದ ಮೌಲ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಗೌರವಿಸಿ ಅಳವಡಿಸಿಕೊಂಡು ಅನುಷ್ಠಾನ ಮಾಡಿ 50 ವರ್ಷ ಈ ಪತ್ರಿಕೆಯನ್ನು ನಡೆಸಿದಂತಹ ಆ ಮಹಾನ್ ಚೇತನ ಕೀರ್ತಿಶೇಷ ಶ್ರೀ ಪ್ರಹ್ಲಾದ್ ರಾಯರಿಗೆ ನಾನು ಪ್ರಥಮವಾಗಿ ನನ್ನ ಗೌರವವನ್ನು ಸಮರ್ಪಿಸ್ತೇನೆ. ನಾವು ಸ್ವಾಮಿ ವಿವೇಕಾನಂದನ ಪತ್ರಿಕೋದ್ಯಮಿಯಾಗಿ ನೋಡಿದ್ದೇವೆ. ವಿವೇಕಾನಂದ ಪ್ರಾರಂಭ ಮಾಡಿದಂತಹ ಪ್ರಬುದ್ಧ ಭಾರತ ಅನ್ನೋ ಒಂದು ಪತ್ರಿಕೆ ಇವತ್ತು 125ನೇ ವರ್ಷಾಚರಣೆಯನ್ನು ಕಂಡು ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಕಲ್ಕತ್ತಾದ ಬೇಲೂರು ಮಠದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮಕ್ಕೆ ಆನ್ಲೈನ್ ನಲ್ಲಿ 125ನೇ ವರ್ಷದ ಪತ್ರಿಕೆಯ ವಾರ್ಷಿಕೋತ್ಸವಕ್ಕೆ ಅವರು ದಿಕ್ಸೂಚಿ ಮಾಡಿದರು. ವಿವೇಕಾನಂದ ಪತ್ರಿಕೆಯ ಮೂಲಕ ಜಾಗೃತಿಯನ್ನು ಉಂಟು ಮಾಡಿದ್ದ ಇತಿಹಾಸ ಈ ಪ್ರಬುದ್ಧ ಭಾರತ ಪತ್ರಿಕೆ ಇವತ್ತಿಗೂ ಕೂಡ ಸುಮಾರು 30,000 ಓದುಗರನ್ನ ಆಕರ್ಷಿಸಿದೆ. 125 ವರ್ಷದ ನಂತರವೂ ಅದು ಯಶಸ್ವಿಯಾಗಿ ಸಾಗಿದೆ. ರಾಮಕೃಷ್ಣ ಮಠ ಮತ್ತು ಮಿಷನ್ನಿಂದ ಸುಮಾರು 35-40 ಪತ್ರಿಕೆಗಳು ಇವತ್ತು ದೇಶದಾದ್ಯಂತ ಕೆಲಸ ಮಾಡ್ತಾ ಇದೆ. ಇವೆಲ್ಲವೂ ಆಧ್ಯಾತ್ಮಿಕ ಪತ್ರಿಕೆಗಳು. ಇಲ್ಲಿ ವ್ಯಕ್ತಿತ್ವ ನಿರ್ಮಾಣ, ಜೀವನ ಮೌಲ್ಯಗಳು, ಸಮಾಜ ನಿರ್ಮಾಣ, ರಾಷ್ಟ್ರ ನಿರ್ಮಾಣ, ಧರ್ಮ, ಆಧ್ಯಾತ್ಮ ಈ ವಿಚಾರಗಳನ್ನು ಆಧರಿಸಿದಂತಹ ಲೇಖನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತವೆ. ಒಂದು ಹಂತದಲ್ಲಿ ನಾನು ಕೂಡ ಒಬ್ಬ ಪತ್ರಿಕೋದ್ಯಮಿ. ವಿವೇಕ ದೀಪ್ತಿ ಅನ್ನುವ ದ್ವೈಮಾಸಿಕ ಪತ್ರಿಕೆಗೆ 20 ವರ್ಷಗಳಿಂದ ನಾನು ಸಂಪಾದನೆಯನ್ನು ನಡೆಸುತ್ತಾ ಇದ್ದೇನೆ. ಪ್ರಪಂಚ ಸುತ್ತುವರೆದು ಈ ಜೀವನ 3.5 ದಶಕ ಮಾಡಿ ನೊಬೆಲ್ ಪ್ರೈಸ್ ಜೊತೆ ಕೂತು, ನಾರಾಯಣ ಪ್ರಶಸ್ತಿಗಳ ಜೊತೆ ಕೂತು, ಕರ್ನಾಟಕದ ಸಾಹಿತ್ಯದಲ್ಲಿ ಅರ್ಥವಾಗಿದ್ದರೆ ಕಾರ್ಕಳದಲ್ಲಿ ಒಂದು ಸಾಹಿತ್ಯ ಸಂಘ ಇದೆ. ಪ್ರೊಫೆಸರ್ ರಾಮಚಂದ್ರ ಅಂತ ಹೇಳಿ ಅವರಿಗೆ ಗೋವಿಂದಪ್ಪಯ್ಯ ಜೊತೆ ಸಂಪರ್ಕ. ಆ ಸಾಹಿತ್ಯ ಸಂಘ 25 ವರ್ಷ ತಿಂಗಳಿಗೆ ಒಂದು ಕಾರ್ಯಕ್ರಮದ ಪ್ರಕಾರ ಯಶಸ್ವಿಯಾಗಿ ನಡೆಯಿತು. ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವಿಶ್ವವಿದ್ಯಾಲಯಗಳು ವಿದ್ಯೆಯ ಆಲಯಗಳು ಲಯಗಳು ಅಂತ ಪೂಜ್ಯ ಜಗನ್ನಾಥರನ್ನು ಫೋನ್ ಮಾಡಲು
ಪತ್ರಿಕೆಯನ್ನು ಓದಿ ಆರ್ಟಿಕಲ್ ಹಿ ವಾಸ್ ಲಿಟರಲಿ ಇನ್ ಟಿಯರ್ಸ್, ಕಣ್ಣಲ್ಲಿ ಹಾಕಿದ್ರು. ಎಷ್ಟು ವಾಸ್ತವಿಕ ಸಂಗತಿಗಳನ್ನು ಬರೆದಿದ್ದೀರಿ ಅಂತ ಎಲ್ಲ ಶೆಟ್ಟಿಯವರು ಅಭಿಪ್ರಾಯ ಕೊಟ್ಟರು. ಪ್ರೊಫೆಸರ್ ತಿಮ್ಮಪ್ಪ ಎಲ್ಲರೂ ಮೈಸೂರು ಸಾಗಿತ್ತು, ಡಾಕ್ಟರ್ ಎಸ್ ಈಶ್ವರ ಮುಳುಗಾದರು, ಇದನ್ನು ಚರ್ಚೆಗೋಸ್ಕರ ರಾಮಚಂದ್ರ ಬಂದೆವು. ಅಲ್ಲಿ ಬಂದಿದ್ರು ಹುಡುಕೊಂಡು ಮುಳುಗಾಲ ಮುಡಿಯೂರಿನಲ್ಲಿ ನ್ಯಾಷನಲ್ ಹೈಸ್ಕೂಲ್ ಹೋದೆ, ಅಲ್ಲಿ ಬಂದಿದ್ರು ಹುಡುಕೊಂಡು ಮುಡಿಯೂರಿನಲ್ಲಿ 97 ರಾಮೋತ್ಸವ ಆಯಿತು, ಅಲ್ಲಿ ಹುಡುಕೊಂಡು ಬಂದರು. ನಾನು ಹೇಳ್ತಿಲ್ಲ ಈ ಪ್ರೀತಿ ಇದ್ರೆ ಸ್ವಾಮಿ ಮನವಿ ಮಾಡಬೇಡ, ಮಾನಸೋದು ಅದು ಪ್ರೀತಿ, ಅಷ್ಟು ಪ್ರೀತಿ. ಈಗ ನಾವು ಬರ್ತಾ ಫೋನ್ ಬಂತು, ಚಿದಾನಂದ ಗೌಡ ಅಂತ ಹೇಳಿ MLC ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಷನ್ಸಿಂದ MLC ಏನು ಸೂಚನೆ ಹೋಗ್ತಾ ಇದ್ದೀವಿ. ನಾನು ಹೇಳಿದ ಸಮಿತಿಯಪ್ಪ ಅವರ ಪ್ರೀತಿಗಾಗಿ ಹೋಗ್ತಾ ಇದ್ದೇನೆ. ಅವರು ಹೇಳಿದರು, ನಾನು MLC ಎಲೆಕ್ಷನ್ ನಿಂತಿದ್ದಾಗ ಪ್ರಹ್ಲಾದ ತುಂಬಾ ಮಾರ್ಗದರ್ಶನ ಕೊಟ್ಟರು. ಪಾಪ ಇಲ್ಲಿ ಚಿಂತೆ ಕೊಡೋದು ಆ ಮನೆಗಳನ್ನೆಲ್ಲ ನಾನು ಶುಭಾಶಯ ಹೇಳಿ ಅವರು ಚಿದಾನಂದ ಗೌಡ ಅಂತ ಶ್ರೇಯ ಸೆಕೆಂಡ್ MLC ನೋಡಿ ಕೃತಜ್ಞತೆ. ಸಾಮಾನ್ಯವಾಗಿ ಬದುಕಿದಾಗ ಚೆನ್ನಾಗಿಲ್ಲ, ತೀರ್ಪು ಮೇಲೆ ಕೂಡ ಮಾಡ್ಕೊಳ್ತಾ ಇದ್ರೆ ಉಪಕಾರ ಮಾಡುವಂತ ವ್ಯಕ್ತಿ ಮಾತ್ರ ಇರಬೇಕು. ಸ್ಮರಣೆ ಮಾಡುವಂತ ವ್ಯಕ್ತಿಗಳು ಸಾಮಾನ್ಯ ಅಲ್ಲ ಅಂತ ಅರ್ಥ ಮಾಡಿಕೊಳ್ಬಹುದು. ಗೌರ್ಮೆಂಟ್ ಸಾಧ್ಯವಿಲ್ಲ, ಆದ್ರೆ ನೀವು ವಿಶ್ವೇಶ್ವರಯ್ಯನಂತ ಭಾರತ ರತ್ನ, CNR ಭಾರತ ರತ್ನ, ಸಾಫ್ಟ್ವೇರ್ ಮಾರ್ಕೆಟ್ ದಿಗ್ಗಜ ಇನ್ಫೋಸಿಸ್ ಸಹಾಯ ಮಾಡ್ತದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಾಸಿ ವೆಂಕಟೇಶ್ವರ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ತಲೆಮಾರುವಂತೆ ಮಾಡಿದಂತಹ ಪೂಜ್ಯ ಡಿ.ವಿ. ಚಂದ್ರ ಮಹಾತ್ಮರು, ಕುವೆಂಪು ಅವರು ಕೂಡ ಗೌರವಿಸಲಾದ ಡಿ.ವಿ. ಚಂದ್ರ ಮಹಾತ್ಮರು ವಿಶ್ವದ ಭೂಪಟದಲ್ಲಿ ಪದ್ಮವಿಭೂಷಣರಾಗಿ ಇವತ್ತು ಧ್ರುವ ನಕ್ಷತ್ರದ ನಂತರ ನೆನಪಿಟ್ಕೊಳ್ಳಿ, ಒಂದು ನಕ್ಷತ್ರಕ್ಕೆ ಮನುಷ್ಯನ ಹೆಸರು ಮತ್ತು ಅಮೆರಿಕದ ನ್ಯಾಸ ಅಯ್ಯಂಗಾರ್ ಅಂತ ಯೋಗ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು BKS ಅವರನ್ನು ನಾನು ಬಂದು ಅಂದಿನ ರಾಜ್ಯಪಾಲರ ಡಿ.ಎನ್. ಚಂದ್ರನಿಗೆ ಸನ್ಮಾನ ಮಾಡಿದ್ವಿ ತುಮಕೂರಿನಲ್ಲಿ. ಅವತ್ತು ನಾನು ಅಯ್ಯಂಗಾರ್ ಹೇಳಿದೆ, ನಾವಿಬ್ಬರು ಕೂಡ ಮೊದಲ ಜಿಲ್ಲೆಗೆ ಹುಟ್ಟುಕೊಂಡು ಅಯ್ಯಂಗಾರ್, ನೀವು ತುಮಕೂರಿಗೆ ಬಂದು ತುಮಕೂರು ಅಯ್ಯಂಗಾರ್, ನಾನು ತುಮಕೂರಿಗೆ ಬಂದು ಸನ್ಯಾಸಿ.